ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಿಗ್ಗೆ ಎದ್ದೊಳಿ 8-8 ಆಗೋಗ್ಬಿಟ್ಟಿತ್ತು. ಟಕ್ ಅಂತ ಅಂದ್ಬಿಟ್ಟಿದ್ದು ನಮ್ಮ ನಾಯಿ ಜೊತೆ ಹಂಗೆ ಆಟಾಡ್ಕೊಂಡು ರಾಕಿ ಮತ್ತು ಚೆನ್ನಿಗೆ ಹಾಯ್ ಹೇಳಿ ಟಕ್ ಅಂತ ಅಂದ್ಬಿಟ್ಟು ಆಚೆ ಕಡೆ ಹೋಗ್ಬೇಕಿತ್ತು. ಹಾಲು ಮತ್ತು ಕರ್ಡು ತೊಗೊಂಬರೋದಕ್ಕೆ, ಮತ್ತು ಎಗ್ ಬೇರೆ ಇಸ್ಕೊಬೇಕಿತ್ತು. ಸೀದಾ ಹಂಗೆ ಟಕ ಅಂತ ಹಿಡಿದು ಕೆಳಗಡೆ ಅಪಾರ್ಟ್ಮೆಂಟ್ ಸುತ್ತ 2 ರೌಂಡ್ ವಾಕಿಂಗ್ ಮಾಡಿಬಿಟ್ಟು ಸೀದಾ ನಮ್ಮ ಮನೆ ತಾಯಿರೋ ಅಂಗಡಿ ಹತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ನೋಡಿದ್ರೆ ಕರ್ಡ್ ಸಿಕ್ಕಿಲ್ಲ ಅಂತ ಅಂದ್ಕೊಂಡು 1/2 ಲೀಟ್ರ್ ಹಾಲು ಎಗ್ ತೊಗೊಂಡು ಸೀದಾ ಕಾರ್ ಹತ್ರ ಬಂದೆ. ನೀರು ಬೇರೆ ಖಾಲಿ ಆಗಿಬಿಟ್ಟಿತ್ತು, ಕಾರಲ್ಲಿ ಬೇರೆ ವಾಟರ್ ಕ್ಯಾನ್ ಇತ್ತು. ಆಂಜನೇಯನ ಥರ ಟಕ್ ಅಂತ ಅಂದ್ಕೊಂಡು ಎಗ್ಲ ಮೇಲೆ ಹಾಕ್ಕೊಂಡು ಸೀದಾ ಟಕ ಅಂತ ಅಂದ್ಕೊಂಡು ಸ್ಟೆಪ್ನ ಹತ್ಕೊಂಡು ಮನೆಗೆ ಬಂದರೆ ನಮ್ಮ ಮೋಪಿನೂ ಎದ್ಬಿಟ್ಟಿದ್ದಾಳೆ. ಟಕ್ ಅಂತ ಅಂದ್ಕೊಂಡು ಅವರೆಲ್ಲ ವೆಲ್ಕಮ್ ಮಾಡಿಕೊಂಡ್ರು. ಟಕ್ ಅಂತ ಅಂದ್ಬಿಟ್ಟು ಇಕ್ಬಿಟ್ಟು ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗೋ ಅಷ್ಟರಲ್ಲಿ 9:30 ಮನೆಯಲ್ಲೇ ಆಗೋಯಿತು. ಸೊ ಸರಿ ಅಂತೇಳಿ ಟಕ ಅಂತ ಅಂದ್ಕೊಂಡು ಕೆಳಗಡೆ ಇಳಿದು ನಾನು ಭೀಮನ್ನ ಗಾಡಿನ ಸ್ಟಾರ್ಟ್ ಮಾಡಿ ಸಲ್ಲ ಅಂತ ಅಂದ್ಬಿಟ್ಟು ಹಂಗೆ ಒಂದು ಯೂಟರ್ನ್ ಹಾಕ್ಕೊಂಡು ಹೋಗೋಣ ಅಂಗಡಿ ಕಡೆ ಅಂತ ಅಂದ್ಕೊಂಡು ಬಂದೆ. ಟಕ್ ಅಂತ ಅಂದ್ಕೊಂಡು ಯೂಟರ್ನ್ ಮಾಡ್ಕೊಂಡು ಹೋಗೋಣ ಅನ್ನೋ ಅಷ್ಟರಲ್ಲಿ ನಮ್ಮ ಮನೆಯಲ್ಲಿರುವಂಥ ಒಂದು ಅಡುಗೆ ಅಷ್ಟೊತ್ತು ಲೇಟ್ಗೆ ಆಗೋಯ್ತು. ಸರಿ ಅಂತೇಳಿ ಬಂದರೆ ಹೊರತು ಫುಲ್ಲು ಟ್ರಾಫಿಕ್ ಗುರು ಸಕ್ಕಂತ ಅಂದ್ಬಿಟ್ಟು ಒಂದು ವೇನಲ್ಲಿ ಹೊಡ್ಕೊಂಡು ಸೀದಾ ಅಂಗಡಿ ಹತ್ರಕ್ಕೆ ಬಂದೆ. ಅಂಗಡಿ ಹತ್ರ ಬರೋ ಅಷ್ಟರಲ್ಲಿ 10:30 ಟೈಮು. ಟಕ ಅಂತ ಅಂದ್ಕೊಂಡು ಅಂಗಡಿ ಓಪನ್ ಮಾಡಿ ಸರಿ ಅಂತ ಅಂದ್ಕೊಂಡು ಬಟ್ಟೆ ಎಲ್ಲ ಹ್ಯಾಂಗ್ ಮಾಡಬೇಕಿತ್ತು ಆಚೆ ಕಡೆ ಡಿಸ್ಪ್ಲೇಗೆ. ಟಕ ಅಂತ ಅಂದ್ಕೊಂಡು ಎತ್ಕೊಂಡು ಚಕ ಅಂತ ಅಂದ್ಕೊಂಡು ಬಂದು ಎಲ್ಲ ನೀಟಾಗಿ ಹ್ಯಾಂಗ್ ಮಾಡಿ ಅವತ್ತೊಂದು ಡೇನ ಕಂಪ್ಲೀಟ್ ಮಾಡಿದೆ. ಸರಿ, ಇನ್ನೇನು ರಾತ್ರಿ ಆಗೋಯಿತು, ಹೋಗೋಣ ಅನ್ನೋ ಅಷ್ಟರಲ್ಲಿ ಮತ್ತೆ ಕಸ್ಟಮರ್ಸ್ ಬಂದು ಇಲ್ಲ ಅರ್ಜೆಂಟ್ ಇದೆ ಅಂತ ಅಂದ್ಬಿಟ್ಟು ಅಂದರು. ಸರಿ ಅಂತೇಳಿ ಶಟ್ರನ್ನ ಓಪನ್ ಮಾಡಿ ನಮ್ಮ ಕಸ್ಟಮರ್ನ ವೆಲ್ಕಮ್ ಮಾಡಿಕೊಂಡು ಅವ್ರಿಗೆ ಯಾವ್ದು ಬೇಕು ಚಾಯ್ಸ್ನೆಲ್ಲ ತೋರಿಸಿ ಇಲ್ಲಿ ನಮ್ಮ ಅಂಗಡಿನಲ್ಲಿರುವಂಥ ಆಫರ್ಸ್ ಎಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಇದು ಮಾಡಿದೆ. ಅವರು ಒಂದು ಜೊತೆನ ತಗೊಂಡ್ರು. ಅವ್ರು ಒಂದು ಜೊತೆ ತೊಗೊಂಡು ಹೋಗ್ತಾ ಇದ್ದಂಗೆ ನಾವು ಅಂಗಡಿನ ಇದು ಮಾಡಿ ಟೈಮ್ ಬೇರೆ ಆಗೋಯ್ತು ಅಂತ ಅಂದ್ಕೊಂಡು ಮನೆ ಕಡೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ನಮ್ಮ ಹುಡುಗರಿಗೆ ಕಳಿಸಿ ಮನೆ ಕಡೆ ಬಂದೆ. ಬಾಯ್.